ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ನಾವಿವತ್ತು ದಮ್ ಆಲು ಮಾಡುವ. ದಮ್ ಆಲುಗೆ ಏನೆಲ್ಲ ಬೇಕಂತ ನಾನಿಲ್ಲಿ ಹೇಳ್ತೇನೆ ನಿಮಗೆ. ಫುಲ್ ನೋಡಿ, ವಿಡಿಯೋ ಸ್ಕಿಪ್ ಮಾಡಿದೆ. ಲೈಕ್ ಮಾಡಿ. ಫಸ್ಟ್ ನಾವು ಇಲ್ಲಿ ಆಲು ಕಟ್ ಮಾಡಿ ಇಡುವ, ಬಟಾಟೆ. ಅದು ನಾನು ಮತ್ತೆ ಹೇಳ್ತೇನೆ ಏನು ಮಾಡಬೇಕಂತ. ನಾವು ಏನೆಲ್ಲ ವಸ್ತು ಬೇಕು ನಾನು ಹೇಳ್ತೇನೆ ಇಲ್ಲಿ. ಬಾದಾಮ್ ಸ್ವಲ್ಪ, ಕಾಜು, ಮತ್ತು ಒಣಮೆಣಸು, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕ್ಯಾಪ್ಸಿಕಮ್, 3 ಈರುಳ್ಳಿ, 2 ಟೊಮ್ಯಾಟೊ. ಫಸ್ಟ್ ನಾವು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ಆಲು ಹಾಕಿ ಸ್ವಲ್ಪ ಉಪ್ಪು ಹಾಕುವ. ಅದು ಬೇಯ್ತಾ ಉಂಟಲ್ಲಿ. ಇಲ್ಲಿ ನಾನು ಗರಂ ಮಸಾಲ ರೆಡಿ ಮಾಡ್ತಾ ಇದ್ದೇನೆ ನೋಡಿ. ಇಲೈಚಿ, ಚಕ್ಕೆ ಮತ್ತು ಲವಂಗ, ಬಡೆಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಳುಮೆಣಸು, ಇದೆಲ್ಲ ನಾನು ಹಾಕಿ ಇಲ್ಲಿ ಒಂದು ಇದರಲ್ಲಿ ರೆಡಿ ಇಟ್ಟಿದ್ದೇನೆ. ನಾನಿಲ್ಲಿ ಎಲ್ಲ ಐಟಮ್ ಕಟ್ ಮಾಡಿ ಇಟ್ಟಿದ್ದೇನೆ. ಟೊಮ್ಯಾಟೊ, ಈರುಳ್ಳಿ, ಶುಂಠಿ, ಒಣಮೆಣಸು ಸಹ ಕಟ್ ಮಾಡಿ ಆಯಿತಾ ನೀವು. ಸ್ವಲ್ಪ ಎಣ್ಣೆಯಲ್ಲಿ ಬೇಯಲಿ ಅದು. ಮತ್ತು ಇದು ರೆಡಿಯಾಗಿದೆ ಈಗ ಬೆಂದು. ಸ್ವಲ್ಪನೇ ಬೇಯಿಸಲಿಕ್ಕೆ ಇದು, ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಉಂಟು. ಇದು ನಾನೀಗ ಇದರಲ್ಲಿ ಹಾಕಿ ನೀರು ತೆಗಿತಾ ಇದ್ದೇನೆ ಸ್ವಲ್ಪ ಹೊತ್ತು. ಮತ್ತು ಅದಕ್ಕೆ ತಣ್ಣಗೆ ನೀರು, ನಾರ್ಮಲ್ ನೀರು ಹಾಕ್ತೇನೆ ನಾನೀಗ. ಅದು ಗಟ್ಟಿನ ಸ್ವಲ್ಪ ಇರಲಿ ಅಂತ, ಮೆದು ಆಗಬಾರ್ದು ಬಿಸಿಗೆ ಅಂತ. ಒಂದು ಪ್ಯಾನಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ 1 ಪೀಸ್ ನಾನು ಬಟರ್ ಹಾಕಿದ್ದೇನೆ. ಅದರಲ್ಲಿ ಗರಂ ಮಸಾಲ ಹಾಕ್ತೇನೆ. ಗರಂ ಮಸಾಲ ಎಣ್ಣೆ ಹಾಕಿ ಅದರ ಒಣಮೆಣಸು ಸಹ ಹಾಕಿದೆ ನೋಡಿ. ಮತ್ತು ಅದರಲ್ಲಿ ಈರುಳ್ಳಿ ಹಾಕ್ತೇನೆ ಈಗ ಎಲ್ಲ ಐಟಮ್ ಇದು ಎಣ್ಣೆಯಲ್ಲೇ ನೀವು ಹುರಿಬೇಕು. ಅಂದರೆ ಇದು ದೊಡ್ಡ ಪೀಸಸ್ ಯಾಕೆ ಹೇಳಿದರೆ, ಇದು ಗ್ರೈಂಡ್ ಮಾಡಲಿಕ್ಕೆ ಉಂಟು. ಇದು ಕಡಿಬೇಕು ಮಿಕ್ಸಿಯಲ್ಲಿ. ಕೊತ್ತಂಬರಿಗೆ ಸ್ವಲ್ಪ ನಾನು ಸೈಡಲ್ಲಿ ನಾನಿಲ್ಲಿ ಹುರಿತೇನೆ. ಇದಕ್ಕೆ ನಾನೀಗ ಇದು ಹಾಕಿದೆ, ಬೆಳ್ಳುಳ್ಳಿ, ಶುಂಠಿ ಹಾಕಿದೆ. ಈಗ ಕಾಜು ಮತ್ತು ಬಾದಾಮ್ ಹಾಕುವ. ನಿಮ್ಮೊಟ್ಟಿಗೆ ಇರದಿದ್ದರೆ ಉಂಟಲ್ಲ, ಇದು ಸಹ ಹಾಕ್ಬೋದು. ಎಳ್ಳು ಸಹ ಸ್ವಲ್ಪ ಕಡ್ದು ಹುರಿದು ಉಂಟಲ್ಲ, ಕಡ್ದು ಹಾಕ್ಬೋದು ಈ ಮಸಾಲೆ ಒಟ್ಟಿಗೆ. ನಾನು ಬೇರೆ ಟೈಪಲ್ಲಿ ಸಹ ಮಾಡಿದ್ದು ಹಾಕಿದ್ದೇನೆ ಇದರಲ್ಲೇ, ದಮ್ ಆಲುದ್ದು. ಅದರದ್ದು ನಾನು ಲಿಂಕ್ ಹಾಕ್ತೇನೆ ನೋಡಿ ನೀವು ಬೇಕಾದರೆ. ಇದು ಮತ್ತು ಹಳದಿ ಹಾಕಿದೆ ಸ್ವಲ್ಪ. ಈಗ ಉಪ್ಪು ಸಹ ಹಾಕ್ತೇನೆ ನಾನು ಇದಕ್ಕೆ. ನಾನು ಆಲು ಬಟಾಟೆಯಲ್ಲಿ ಸ್ವಲ್ಪ ಹಾಕಿದ್ದೇನೆ ಉಪ್ಪು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ, ಅಂದರೆ ಸ್ವಲ್ಪ ಉಪ್ಪು ಇದ್ರೆ ಟೇಸ್ಟ್ ಅಲ್ಲ. ಮತ್ತು ಕುದಿಸುವಾಗ ಮತ್ತೆ ಸ್ವಲ್ಪ ಉಪ್ಪು ಹಾಕ್ತೇನೆ ಎಂಡಿಗೆ. ಅದು ನೀರು ಹಾಕಿದ ಮೇಲೆ ಚಪ್ಪೆನೇ ಆಗೋದಲ್ಲ ಅದಕ್ಕೆ. ಈಗ ಲಾಸ್ಟ್ ಇದರಲ್ಲಿ ನಾನು ಟೊಮೆಟೊ ಹಾಕ್ತೇನೆ. ಈಗ ಟೊಮೆಟೊ ಮ್ಯಾಶ್ ಆಗುವ ತನಕ ಸ್ವಲ್ಪ ಮೀಡಿಯಮ್ ಗ್ಯಾಸಲ್ಲಿ ನೀವು ಇದು ಬೇಯಿಸಿ. ಚೆಂದ ಮಾಡಿ ಬೇಯಿಸಾದ್ಮೇಲೆ ಗ್ಯಾಸ್ ಆಫ್ ಮಾಡುವ. ಅಷ್ಟರ ತನಕ ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದರಲ್ಲಿ ನಾನು ಅದು ಬಟಾಟೆ ಹಾಕ್ತೇನೆ. ತಣ್ಣಗೆ ಆದಮೇಲೆ ನೋಡಿ, ಇದು ಟೊಮೆಟೊ ಮ್ಯಾಶ್ ಆಯ್ತು. ಈಗ ಇದು ಸಾಕು. ಈಗ ಗ್ಯಾಸ್ ಆಫ್ ಮಾಡಿದೆ ನಾನು. ಈಗ ಫ್ಯಾನಿನ ಕೆಳಗೆ ಇಟ್ಟು ನೀವು ತಣ್ಣಗೆ ಮಾಡಿ. ಇದು ನೋಡಿ, ಎಂಥ ನೀರಿಲ್ಲ ನೋಡಿ, ಇದರಲ್ಲಿ ಡ್ರೈ ಉಂಟು. ಇದು ಎಣ್ಣೆಯಲ್ಲಿ ಒಳ್ಳೆ ಬಿಸಿಯಾದ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ಹೀಗೆ ಕುದಿಸಿ, ಮತ್ತು ಸ್ವಲ್ಪ ಸ್ಲೋ ಅಲ್ಲಿ ಬೇಯಿಸಿ, ಮತ್ತು ತೆಗೆಯುವ ಟೈಮಲ್ಲಿ ಮತ್ತೆ ಫಾಸ್ಟ್ ಮಾಡಿ ತೆಗೀರಿ, ಕ್ರಿಸ್ಪಿ ಬೇಕಾದರೆ. ಮತ್ತು ಇದರಲ್ಲಿ ನಾನು ಉಳಿದದ್ದು ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತಲ್ಲ, ಅದು ಸಹ ಇದೇ ಎಣ್ಣೆಯಲ್ಲಿ ನಾನಿಲ್ಲಿ ಬೇಯಿಸಿ ಬಿಡ್ತೇನೆ. 2 ಸಾರಿ ಯಾಕೆ ಸುಮ್ಮನೆ, ಬಿಸಿ ಉಂಟಲ್ಲ ಎಣ್ಣೆ ಅಂತ. ಇದು ಕೋಲ್ಡ್ ಆಯಿತು, ಈಗ ತಣ್ಣಗೆ ಆಯಿತು. ಇದು ನಾನು ನೀರು ಹಾಕಿ ಮಿಕ್ಸಿಯಲ್ಲಿ ಕಡಿತೇನೆ, ಪೇಸ್ಟ್ ರೆಡಿ ಮಾಡುವ. ನನ್ನ ಚಾನಲ್ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನೋಟಿಫಿಕೇಷನ್ ಬರ್ತದೆ ನನ್ನ ವೀಡಿಯೋಸ್ದು. ನನ್ನ ವೀಡಿಯೋ ಶೇರ್ ಮಾಡಿ ಆಯಿತಾ ಎಲ್ಲರೊಟ್ಟಿಗೆ, ಮತ್ತು ಲೈಕ್ ಕಮೆಂಟ್ಸ್ ಎಲ್ಲ ಮಾಡಿ. ಇದು ಬೆಂದಿದೆ, ರೋಸ್ಟ್ ಆಗಿದೆ. ಈಗ ನಾನು ತೆಗೆದೆ, ಇದು ಬೇರೆಯೇ ನೋಡಿ, ಕಲರ್ ನೋಡಿ ಗೊತ್ತಾಗ್ತದಲ್ಲ. ಬೆಳಿಗ್ಗೆ ಮಾಡ್ತಾಯಿದ್ದೆ ನಾಷ್ಟ ನೋಡಿ. ಆನಿಯನ್ ದೋಸೆ ಬೇಕಂತ ನನ್ನ ಮಗಳಿಗೆ, ಅದು ಮಾಡಿದ್ದು. ಇದು ಪೇಸ್ಟ್ ಒಳ್ಳೆ ಚೆಂದ ಮಾಡಿ ಸಹ ಪೂರ ಕಡ್ದಿದ್ದೇನೆ.
ಇದು ನಾನು ನೀರು ಹಾಕಿ ಕುದಿಸ್ತಾ ಇರುವಾಗ ಈಚೆಯಿಂದ ಕಸೂರಿ ಮೇಥಿ ಹೇಳ್ತೇವಲ್ಲ ಅದು ರೋಸ್ಟ್ ಮಾಡ್ತಾ ಇದ್ದೇನೆ. ಇದು ರೋಸ್ಟ್ ಮಾಡಿ ಹಾಕಿ ನೀವು ಬಾಯಿಗೆ ಸಿಗದ ಹಾಗೆ ಪುಡಿ ಮಾಡಿ. ಈಗ ಇದರಲ್ಲಿ ನಾನು ಸ್ವಲ್ಪ ಉಪ್ಪು ಮತ್ತೆ ಹಾಕಿದೆ. ಈಗ ಅಷ್ಟು ಉಪ್ಪು ಸ್ವಲ್ಪ ಕಮ್ಮಿ ಕಾಣ್ತಾ ಇತ್ತು, ಅದಕ್ಕೆ ಸ್ವಲ್ಪ ಮ್ಯಾಗಿ ಮಸಾಲ ಹಾಕಿದೆ ಟೇಸ್ಟಿಗೆ. ಚಿಕನ್ ಸ್ಟಾಕ್ಸ್ ಆಗ್ತದೆ. ಮತ್ತು ಸ್ವಲ್ಪ ನಾನು ಕಾಶ್ಮೀರಿ ಲಾಲ್ ಮಿರ್ಚ್ ಹಾಕಿದೆ ಕಲರಿಗೆ. ಮತ್ತು ಕಸೂರಿ ಮೇಥಿ ಹಾಕ್ತೇನೆ ನೋಡಿ. ಹೀಗೆ ಕ್ರಷ್ ಮಾಡಿ ಹಾಕಿ. ಒಳ್ಳೆ ರೋಸ್ಟ್ ಆಗಿದೆ ಇದು. ಈಗ ಇದು ಬಟಾಟೆ ಇದರಲ್ಲಿ ಹಾಕುವ. ಇದು ಹಾಕಿ ಒಳ್ಳೆ ಚೆಂದ ಮಾಡಿ ಸ್ವಲ್ಪ ಹೊತ್ತು ಕುದಿಸಿ ಅದು ಮಸಾಲೆ ಎಲ್ಲ ಎಳೆಯುವ ತನಕ. ಇಲ್ಲಿ ನಾಷ್ಟ ರೆಡಿ ಆಯಿತು ನೋಡಿ. ಒಟ್ಟಿಗೆ ತಿನ್ನಲಿಕ್ಕೆ ಕೊತ್ತಂಬರಿ ಸೊಪ್ಪು ಮೇಲಿಂದ ಹಾಕುವ. ಆಯಿತು ನೋಡಿ, ಇದು ರೆಡಿ ಆಯಿತು ಈಗ ನೋಡಿ. ಸೂಪರಾಗಿದೆ. ಟೇಸ್ಟ್ ಅಂತೂ ತುಂಬ ಟೇಸ್ಟಿಯಾಗಿದೆ. ಅದು ಬಟರ್ ಚಿಕನ್ ತಿಂದಾಗೆ ಆಗ್ತಾ ಉಂಟು ಇದರ ಟೇಸ್ಟ್. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ, ಕಮೆಂಟ್ಸಲ್ಲಿ ಹೇಳಿ ಹೇಗಾಗಿದೆ ಅಂತ. ವಿಡಿಯೋ ಫುಲ್ ನೋಡಿದಾಗೆ ತುಂಬ ಥ್ಯಾಂಕ್ಸ್ ಆಯಿತಾ ನಿಮಗೆಲ್ಲ.